ನಮಸ್ಕಾರ ಎಲ್ಲರಿಗೂ. ಇವತ್ತು ನಿಮ್ಮ ಮುಂದೆ ಒಂದು ಸೂಪರ್ ಎಕ್ಸೈಟಿಂಗ್ ಬಿಸ್ನೆಸ್ ಕೇಸ್ ಸ್ಟಡಿ ತೊಗೊಂಡು ಬಂದಿದ್ದೀನಿ. 3 ಲಕ್ಷ ಬಂಡವಾಳ ಹಾಕಿ ಯಾವುದೇ ಇನ್ವೆಸ್ಟರ್ ಇಲ್ಲದೇ, ಯಾವುದೇ ಟಿ ವಿ ಆ್ಯಡ್ಸ್ ಇಲ್ಲದೇ 8 ವರ್ಷದಲ್ಲಿ 80 ಕೋಟಿ ಟರ್ನ್ ಓವರ್ ಮಾಡಿ 30 ಕೋಟಿ ಲಾಭ ಮಾಡಿ 450 ಕೋಟಿಗೆ ಈ ಕಂಪ್ನಿನ ಮಾರ್ತಾರೆ. ಇದು ಹೈಪ್ ಅಲ್ಲ, ಇದು ಹಸಲ್ ಅಲ್ಲ, ಇದು ಕ್ಲಾರಿಟಿ. ಇದು ಮುಸ್ಟ್ಯಾಕ್ ಫೇಸ್ ವಾಶ್ನ ಕತೆ. ಟೂ 2017ನಲ್ಲಿ ಚೈಲ್ಡ್ಹುಡ್ ಫ್ರೆಂಡ್ಸ್ ವಿಶಾಲ್ ಲೋಯಾ ಹಾಗೂ ರೋನಕ್ ಬದಾಯಿಯಾ ಇವರು ಒಂದು ಅಬ್ಸರ್ವೇಷನ್ ಮಾಡ್ತಾರೆ. ಮೆನ್ಸ್ ಗ್ರೂಮಿಂಗ್ ಮಾರ್ಕೆಟ್ನಲ್ಲಿ ಎಲ್ಲರೂ ಲೈಫ್ ಸ್ಟೈಲ್ ಬಗ್ಗೆ ಮಾತಾಡ್ತಾ ಇದ್ದಾರೆ. ಅಂದರೆ ನಮ್ಮ ಪ್ರಾಡಕ್ಟ್ ಉಪಯೋಗಿಸಿ ನಿಮ್ಮ ಸ್ಕಿನ್ ಗ್ಲೋ ಆಗುತ್ತೆ, ನಿಮ್ಮ ಸ್ಕಿನ್ ಸ್ಟೈಲ್ ಚೇಂಜ್ ಆಗುತ್ತೆ, ನೀವು ಹೀರೋ ಥರ ಕಾಣ್ತೀರಾ ಅಂತ. ಆದರೆ ರಿಯಲ್ ಕಸ್ಟಮರ್ಗೆ ಬೇಕಾಗಿದ್ದು ಸಿಂಪಲ್ ಸೊಲ್ಯೂಷನ್ ಮಾತ್ರ ಅಷ್ಟೇ. ಏನಿದು? ಆಯಿಲ್ ಕಂಟ್ರೋಲ್ ಆಗಬೇಕು, ಪಿಂಪಲ್ಸ್ ಕಡಿಮೆ ಆಗಬೇಕು, ಪ್ರಾಡಕ್ಟ್ ಕೆಲಸ ಮಾಡಬೇಕು ಅಂತ. ಈ ಒಂದು ಅಬ್ಸರ್ವೇಷನ್ನ ಅವ್ರು ಇಟ್ಕೊಂಡು ಎಂಟೈರ್ ನೆರೇಟಿವ್ನ ಅವರು ಚೇಂಜ್ ಮಾಡ್ತಾರೆ. ನಮ್ಮ ಪ್ರಾಡಕ್ಟು ಲೈಫ್ ಸ್ಟೈಲ್ ಪ್ರಾಡಕ್ಟ್ ಅಲ್ಲ, ಫಂಕ್ಷನಲ್ ಪ್ರಾಡಕ್ಟ್ ಅಂತ. ಇಲ್ಲಿಂದ ಶುರು ಆಗುತ್ತೆ ಮುಸ್ಟ್ಯಾಕ್ ಓಷನ್ ಫೇಸ್ ವಾಶ್ನ ಕತೆ. ಮುಸ್ಟ್ಯಾಕ್ ಅವ್ರ ಪ್ರಾಡಕ್ಟ್ ಸ್ಟ್ರಾಟಜಿ ಭಾಳ ಸಿಂಪಲ್ ಆಗಿತ್ತು. ಮುಸ್ಟ್ಯಾಕ್ ಲಾಂಚ್ ಮಾಡಿದ್ದು ಒಂದೇ ಒಂದು ಪ್ರಾಡಕ್ಟು. ಬೇರೆ ಬ್ರ್ಯಾಂಡ್ಗಳು 10 ಪ್ರಾಡಕ್ಟ್ ಲಾಂಚ್ ಮಾಡಬೇಕಾದ್ರೆ ಮುಸ್ಟ್ಯಾಕ್ ಅವರು ಇದೊಂದು ಪ್ರಾಡಕ್ಟ್ನ ಪರ್ಫೆಕ್ಟ್ ಮಾಡ್ತಾರೆ. ಇದ್ರ ರಿಸಲ್ಟ್ ಏನಾಯಿತು ಗೊತ್ತಾ? 90% ರೆವಿನ್ಯೂ ಇದೊಂದು ಪ್ರಾಡಕ್ಟಿಂದ ಬರಲಿಕ್ಕೆ ಶುರು ಆಯಿತು. ಇನ್ವೆಂಟ್ರಿ ಮ್ಯಾನೇಜ್ಮೆಂಟ್ ಮಾಡೋದು ತುಂಬಾ ಈಸಿ ಆಯಿತು. ಕಸ್ಟಮರಲ್ಲಿ ಬ್ರ್ಯಾಂಡ್ನ ಪೊಸಿಷನ್ ಮಾಡೋದೂ ಭಾಳನೇ ಸುಲಭ ಆಗುತ್ತೆ. ರಿಪೀಟ್ ಪರ್ಚೇಸಸ್ ಸಿಕ್ಕಾಬಟ್ಟೆ ಆಗುತ್ತೆ. ಪ್ರಾಡಕ್ಟ್ ಸ್ಟ್ರಾಟಜಿ ಅಂತ ಬಂದಾಗ ಮುಸ್ಟ್ಯಾಕ್ ಬ್ರ್ಯಾಂಡ್ ಓನರ್ಗಳ ಮಂತ್ರ ಇದ್ದಿದ್ದು ಒಂದೇ: ಡೈವರ್ಸಿಫಿಕೇಷನ್ ಬೇಡ, ಡಾಮಿನೇಷನ್ ಬೇಕು ಅಂತ. ಈ ಸ್ಟ್ರಾಟಜಿ ತುಂಬ ಹೈ ರಿಸ್ಕ್ ಸ್ಟ್ರಾಟಜಿ ಆಗಿರುತ್ತೆ. ಯಾಕಂದರೆ ಒಂದು ಪ್ರಾಡಕ್ಟ್ ಫೇಲ್ ಆದರೆ ಎಂಟೈರ್ ಬಿಸ್ನೆಸ್ ಫೇಲ್ ಆಗೋ ಚಾನ್ಸಸ್ ಇರ್ತಿತ್ತು. ಆದರೆ ಇವರಿಬ್ಬರು ಅದನ್ನು ಆಗೋಕ್ಕೆ ಬಿಡಲ್ಲ. ಇದನ್ನು ಬಿಡದೇ ಅವರು ಒಂದು ಪ್ರಾಡಕ್ಟ್ ಇಟ್ಕೊಂಡು ಮಾರ್ಕೆಟ್ ಎಂಟ್ರ್ ಆಗ್ತಾರೆ, ಕಸ್ಟಮರ್ಸ್ನ ಅಕ್ವೈರ್ ಮಾಡಲಿಕ್ಕೆ ಶುರು ಮಾಡ್ತಾರೆ. ಒಂದು ಪ್ರಾಡಕ್ಟ್ ಇಟ್ಕೊಂಡು ಮಾರ್ಕೆಟ್ ಅಂತೂ ಎಂಟ್ರ್ ಆಗ್ಬೋದು, ಆದರೆ ಕಸ್ಟಮರ್ನ ಯಾವ ರೀತಿ ಅಕ್ವೈರ್ ಮಾಡೋದು? ಮುಸ್ಟ್ಯಾಕ್ ಬ್ರ್ಯಾಂಡ್ ಅವ್ರ ಹತ್ರ ಯಾವುದೇ ರೀತಿ ಫಂಡಿಂಗ್ ಇರಲ್ಲ, VC ಪ್ರೆಷರ್ ಇರಲ್ಲ, ಟಿ ವಿ ಆ್ಯಡ್ಸ್ ಇರಲ್ಲ, ಪರ್ಫಾರ್ಮೆನ್ಸ್ ಮಾರ್ಕೆಟಿಂಗ್ ಅಂತೂ ಇವರು ಮಾಡಲಿಕ್ಕೆ ಹೋಗಲ್ಲ. ಮತ್ತು ಕಸ್ಟಮರ್ನ ಯಾವ ರೀತಿ ಅಕ್ವೈರ್ ಮಾಡ್ತಾರೆ ಇವರು ಚೂಸ್ ಮಾಡಿದ್ದು ಮೈಕ್ರೋ ಇನ್ಫ್ಲುಯೆನ್ಸರ್ಸ್ನ. 10,000ದಿಂದ 1,00,000 ಫಾಲೋವರ್ ಇರೋವಂಥ ಕ್ರಿಯೇಟರ್ಸ್ನ ಇವರು ಅಪ್ರೋಚ್ ಮಾಡ್ತಾರೆ. ಅವ್ರುಗಳಿಂದ ಆ್ಯಡ್ಸ್ ಕ್ರಿಯೇಟ್ ಮಾಡ್ತಾರೆ. ಇವ್ರ ಆ್ಯಡ್ಸ್ ಏನು ಪಾಲಿಷ್ಡ್ ಆ್ಯಡ್ಸ್ ಆಗಿರಲ್ಲ, ಸಿಂಪಲ್, ಆನೆಸ್ಟ್, ರಿಯಲ್ ಫೀಡ್ಬ್ಯಾಕ್ ಆ್ಯಡ್ಸ್ ಆಗಿರುತ್ತೆ. ಇದರಿಂದ ಕಸ್ಟಮರ್ ಟ್ರಸ್ಟ್ ಬಿಲ್ಡ್ ಆಗುತ್ತೆ ಓವರ್ ಅ ಪೀರಿಯಡ್ ಆಫ್ ಟೈಮ್. ಈ ಟ್ರಸ್ಟು ಆರ್ಗ್ಯಾನಿಕ್ ಆಗಿ ಸೇಲ್ ಕನ್ವರ್ಷನ್ ಆಗಲಿಕ್ಕೆ ಶುರು ಆಗುತ್ತೆ ಮಾರ್ಕೆಟ್ ಪ್ಲೇಸ್ಗಳಲ್ಲಿ. ಇದೆಲ್ಲ ನಡೆಯುತ್ತೆ 2017ಇಂದ 2022ವರೆಗೂ. ಅವ್ರದ್ದು ಸೇಲು, ಗ್ರೋತು, ಎವ್ರಿಥಿಂಗ್ ವಿಲ್ ಬಿ ವೆರಿ ಸ್ಲೋ. 10 ಕೋಟಿ ರೂಪಾಯಿ ಆ್ಯಾವ್ರೇಜ್ ಸೇಲ್ ಮಾಡ್ಕೊಂಡು ಬಂದಿರ್ತಾರೆ 2017ಇಂದ 2022ವರೆಗೂ, ವಿತ್ ಎಬಿಟಾ ಮಾರ್ಜಿನ್ ಆಫ್ ಅರೌಂಡ್ 37-40% ಮಾಡಿರ್ತಾರೆ. ಇವ್ರಿಗೆ ಇದರಿಂದ ನಮ್ಮ ಗ್ರೋತ್ ಸ್ಲೋ ಇದೆ, ನಾವು ಬೆಳೀತಾ ಇಲ್ಲ, ನಮ್ಮ ಸೇಲ್ ಸ್ಟ್ಯಾಗ್ನೆಂಟ್ ಆಗಿದೆ ಅಂತ ಇವ್ರಿಗೆ ಯೋಚನೆ ಇರಲ್ಲ. ಅವರು ತಾಳ್ಮೆನೂ ಕಳ್ಕೊಳ್ಳಲ್ಲ. ಇದೇ ಸ್ಟ್ರಾಟಜಿನ ಅವ್ರು ಅಪ್ಲೈ ಮಾಡ್ತಾರೆ. ಕಂಟಿನ್ಯೂಸ್ ಆಗಿ ಕಸ್ಟಮರ್ ಫೀಡ್ಬ್ಯಾಕ್ನ, ರಿವ್ಯೂಸ್ನ ಅವರ ಮಾರ್ಕೆಟ್ ಪ್ಲೇಸ್ ಪ್ರಾಡಕ್ಟ್ಸ್ಗಳ ಮೇಲೆ ತಗೊಳ್ಳಿಕ್ಕೆ ಶುರು ಮಾಡ್ತಾರೆ. ಇದನ್ನು ಅವರು 2023ವರೆಗೂ ಕಂಟಿನ್ಯೂ ಮಾಡ್ತಾರೆ. 23ಯಲ್ಲಿ ಒಂದು ಅಚ್ಚರಿ ನಡೆಯುತ್ತೆ. 2023ಯಲ್ಲಿ ಮಾರ್ಕೆಟ್ ಪ್ಲೇಸ್ ಟ್ರ್ಯಾಕ್ಷನ್ ಎಕ್ಸ್ಪ್ಲೋರ್ಡ್ ಆಗುತ್ತೆ ಈ ಬ್ರ್ಯಾಂಡ್ಗೆ. ಅಮೆಝಾನ್ ಹಾಗೂ ಫ್ಲಿಪ್ಕಾರ್ಟ್ ಅಂತಹ ಮಾರ್ಕೆಟ್ ಪ್ಲೇಸಲ್ಲಿ ಇವರಿಗೆ ಟಾಪ್ ರ್ಯಾಂಕಿಂಗ್ ಸಿಗಲಿಕ್ಕೆ ಶುರು ಆಗುತ್ತೆ. ಫೇಸ್ ವಾಶ್ ಕೆಟಗರಿಲೂ ಕೂಡ ಇವರು ಟಾಪ್ ಪೊಸಿಷನಲ್ಲಿರ್ತಾರೆ. ಇದೆಲ್ಲ ಇವರಿಗೆ ರೆವಿನ್ಯೂ ಗ್ರೋತ್ ಕೊಡಲಿಕ್ಕೆ ಶುರು ಮಾಡುತ್ತೆ. ಕೇವಲ 2 ವರ್ಷದಲ್ಲಿ 10 ಕೋಟಿ ಟರ್ನ್ ಓವರಿಂದ 80 ಕೋಟಿ ಟರ್ನ್ ಓವರ್ ಕಡೆಗೆ ಮುನ್ನುಗ್ತಾರೆ. ಆಲ್ಮೋಸ್ಟ್ 8x ಜಂಪ್ ಇನ್ ರೆವಿನ್ಯೂ ಗ್ರೋತ್. ಇದನ್ನೆಲ್ಲ ಕೂಡ ಅವರು ಪ್ರಾಫಿಟಬಿಲಿಟಿ ಮೇಂಟೈನ್ ಮಾಡ್ತಾ ಈ ಗ್ರೋತ್ನ ಅವರು ಪಡಿತಾರೆ. ಅವರು ಎಬಿಟಾ ಮಾರ್ಜಿನ್ ಬಂದು 37% ಇರುತ್ತೆ. ಆಲ್ಮೋಸ್ಟ್ 30 ಕೋಟಿ ಲಾಭ ಅಂತಲೇ ಹೇಳ್ಬೋದು. ಇದು ಇಂಡಿಯಾ D2C ವರ್ಲ್ಡಲ್ಲೇ ಒಂದು ರೇರೆಸ್ಟ್ ಎಕ್ಸಾಂಪಲ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಪ್ರಾಫಿಟಬಿಲಿಟಿ ಎವ್ರಿ ಇಯರ್.
ಇದನ್ನೆಲ್ಲ ಅವ್ರು ಅಚೀವ್ ಮಾಡೋಕ್ಕೆ ಸಾಧ್ಯ ಆಗಿದ್ದು ಅವರ ಕಾಂಪಿಟೇಟಿವ್ ಅಡ್ವಾಂಟೇಜಿಂದ. ಅವ್ರ ಕಾಂಪಿಟೇಟಿವ್ ಅಡ್ವಾಂಟೇಜ್ ಏನಾಗಿತ್ತಪ್ಪ ಅಂತಂದರೆ ಡಿಜಿಟಲ್ ಡಾಮಿನೆನ್ಸ್. ಇವರು ಸತತವಾಗಿ 2017ಇಂದ 2022ವರೆಗೂ ಹಾಕಿದ ಎಫರ್ಟ್, ಆರ್ಗ್ಯಾನಿಕಲಿ ರಿವ್ಯೂಸ್ ಗೇನ್ ಮಾಡಿದ್ದು, ವರ್ಡ್ ಆಫ್ ಮೌತ್ ಸ್ಪ್ರೆಡ್ ಮಾಡಿದ್ದು, ಇದೆಲ್ಲ ಅವ್ರಿಗೆ ಒಂದು ಕೀ ಅಸೆಟ್ ಆಗುತ್ತೆ. ಎರಡನೇ ಕಾಂಪಿಟೇಟಿವ್ ಅಡ್ವಾಂಟೇಜ್ ಏನಪ್ಪ ಅಂತಂದರೆ ಲೋ ಕಾಸ್ಟ್ ಆಫ್ ಅಕ್ವಿಸಿಷನ್. ಆಗಲೇ ಹೇಳಿದಾಗೆ ಅವರು ಮೈಕ್ರೋ ಇನ್ಫ್ಲೂಯೆನ್ಸರ್ಸ್ನ ಯೂಸ್ ಮಾಡ್ತಿರ್ತಾರೆ. ಅವ್ರ ಕಾಸ್ಟ್ ಆಫ್ ಅಕ್ವಿಸಿಷನ್ ಭಾಳನೇ ಕಮ್ಮಿ ಆಗಿರುತ್ತೆ. ಮೂರನೇದು ಅವರ ಆಪ್ರೇಷನಲ್ ಎಫಿಷಿಯನ್ಸಿ. ಒಂದೇ ಒಂದು ಪ್ರಾಡಕ್ಟ್ ಇದ್ದಿದ್ದ ಕಾರಣ ಅವರು ಆರಾಮಾಗೆ ಮ್ಯಾನುಫ್ಯಾಕ್ಚರಿಂಗಲ್ಲೂ ಯಾವುದೇ ರೀತಿ ತೊಂದರೆಗಳಿಲ್ಲದೇ ಎಫಿಷಿಯೆಂಟಾಗಿ ಸ್ಕೇಲ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಇನ್ವೆಂಟ್ರಿ ಮ್ಯಾನೇಜ್ಮೆಂಟ್ ಮಾಡೋಕ್ಕೂ ಅವ್ರಿಗೆ ಕಾಂಪ್ಲೆಕ್ಸಿಟಿ ಏನೂ ಸಿಗಲ್ಲ, ಏನೂ ಬರಲ್ಲ. ಮೂರನೇದಾಗಿ ಅವರ ಸಪ್ಲೈ ಚೈನ್ ಕೂಡ ಭಾಳ ಸಿಂಪಲ್ಲಾಗಿ ಇರುತ್ತೆ. ಇದೆಲ್ಲ ಅವ್ರಿಗೆ ಒಂದು ಬಿಗ್ ಎಕ್ಸಿಟ್ ಕಡೆಗೆ ಕರೆದುಕೊಂಡು ಹೋಗುತ್ತೆ. 2025 ಮುಸ್ಟಾಕ್ಗೆ ಒಂದು ಒಳ್ಳೆ ಎಕ್ಸಿಟ್ ಸಿಗುತ್ತೆ ಒಂದು ದೊಡ್ಡ ಬ್ರ್ಯಾಂಡ್ನ ಕಡೆಯಿಂದ. ಗೋದ್ರೇಜ್ ಕನ್ಸ್ಯೂಮರ್ ಪ್ರಾಡಕ್ಟ್ ಲಿಮಿಟೆಡ್ ಮುಸ್ಟ್ಯಾಕ್ ಬ್ರ್ಯಾಂಡ್ನ 450 ಕೋಟಿಗೆ ಅಕ್ವೈರ್ ಮಾಡ್ತಾರೆ. ಇದು ಆಲ್ ಕ್ಯಾಶ್ ಡೀಲ್ ಆಗಿರುತ್ತೆ. ಗೋದ್ರೇಜ್ ಅಂತ ದೊಡ್ಡ ಬ್ರ್ಯಾಂಡು ಮುಸ್ಟ್ಯಾಕ್ ಅಂತ ಸಿಂಗಲ್ ಪ್ರಾಡಕ್ಟ್ ಬ್ರ್ಯಾಂಡ್ನ ಯಾಕೆ ಅಕ್ವೈರ್ ಮಾಡ್ತಾರೆ? ಯಾಕಪ್ಪ ಅಂತಂದರೆ ಮುಸ್ಟ್ಯಾಕು ಫ್ರಮ್ ಇಯರ್ 1ಇಂದ ಪ್ರಾಫಿಟಬಲ್ ಆಗಿರುತ್ತೆ. ಮುಸ್ಟ್ಯಾಕ್ಗೆ ಸ್ಟ್ರಾಂಗ್ ಮಾರ್ಕೆಟ್ ಪ್ಲೇಸ್ ಮೋಟ್ ಇರುತ್ತೆ. ಮುಸ್ಟ್ಯಾಕ್ ಹತ್ರ ಅಥೆಂಟಿಕ್ ಕಸ್ಟಮರ್ ಟ್ರಸ್ಟ್ ಇರುತ್ತೆ. ಒಂದು ಸ್ಕೇಲಬಲ್ ಆಪ್ರೇಷನ್ನ ಅವರು ಸೆಟಪ್ ಮಾಡಿರ್ತಾರೆ. ಈ ಒಂದು 4 ಪಾಯಿಂಟ್ಗಳನ್ನ ನೀವು ಯೋಚನೆ ಮಾಡಿದ್ರೆ ಇವ್ರಿಗೊಂದು ಒಳ್ಳೆ ವ್ಯಾಲ್ಯೂಯೇಷನ್ ಸಿಗಲಿಕ್ಕೆ ಈ 4 ಪಾಯಿಂಟ್ ಕಾರಣ ಆಗುತ್ತೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನೀವೇನಾದರೂ ಅವರ ರೆವಿನ್ಯೂ ಮಲ್ಟಿಪ್ಲೈಸಲ್ಲಿ ಎಷ್ಟು ವ್ಯಾಲ್ಯೂಯೇಷನ್ ಸಿಗ್ತೀನಿ ಅಂತ ನೋಡ್ತೀನಿ ಅಂತಂದರೆ ಅವರಿಗೆ 5.6x ವ್ಯಾಲ್ಯೂಯೇಷನ್ ಸಿಕ್ಕಿದೆ. ಅವರ ಎಬಿಟಾ ಮಲ್ಟಿಪ್ಲೈಸಲ್ಲಿ ವ್ಯಾಲ್ಯೂಯೇಷನ್ ಚೆಕ್ ಮಾಡ್ತೀನಿ ಅಂತಂದರೆ 15x ವ್ಯಾಲ್ಯೂಯೇಷನ್ ಸಿಕ್ಕಿದೆ. ಇದೊಂದು ಸೂಪರ್ ಪ್ರೀಮಿಯಂ ವ್ಯಾಲ್ಯೂಯೇಷನ್ ಅಂತಲೇ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇವರ ಈ ಒಂದು ಜರ್ನಿಯಿಂದ ನಮ್ಮಗಳಿಗೆ ಏನು ಕಲಿಯೋಕ್ಕೆ ಸಿಗುತ್ತೆ? ಇವರ ಒಂದು ಬಿಸ್ನೆಸ್ ಜರ್ನಿಲಿ ನಾವೇನು ಕಲಿಬೋದಪ್ಪ ಅಂತಂದರೆ ಮೊದಲನೇದಾಗಿ ಫೋಕಸ್ ಬೀಟ್ಸ್ ಡೈವರ್ಸಿಫಿಕೇಷನ್. ಇವರು 2017ಇಂದ 2022ವರೆಗೂ ಆಲ್ಮೋಸ್ಟ್ ಒಂದೇ ಟರ್ನ್ ಓವರಲ್ಲಿರ್ತಾರೆ. ಪ್ರಾಫಿಟ್ ಮಾರ್ಜಿನೂ ಸೇಮ್ ಇರುತ್ತೆ. ಬಟ್ ಅವರು ಬೇರೆ ಪ್ರಾಡಕ್ಟ್ ಕಡೆಗೆ ಅವ್ರ ಬಿಸ್ನೆಸ್ನ ಡೈವರ್ಸಿಫೈ ಮಾಡೋದಿಲ್ಲ. ಇದು ಅವರ ಒಂದು ದೊಡ್ಡ ಎಕ್ಸಿಟ್ಗೆ ಮೇನ್ ಕಾರಣ ಆಗಿದೆ. ಸೊ ಇದನ್ನು ನಾವು ನಮ್ಮ ಬಿಸ್ನೆಸ್ಗೆ ಈಸಿಲಿ ಅಪ್ಲೈ ಮಾಡ್ಕೋಬೋದು ಅಂತ ನಮಗೆ ಇಲ್ಲಿ ಕಲ್ತ್ಕೋಬೋದು. ಎರಡನೇದೇನಪ್ಪ ಅಂತಂದರೆ ಪ್ರಾಫಿಟಬಿಲಿಟಿ ಗಿವ್ಸ್ ಪವರ್. ಇವರು ಮೊದಲನೇ ವರ್ಷದಿಂದ ಅವ್ರ ಕಂಪ್ನಿನ ಪ್ರಾಫಿಟಬಲ್ ಆಗಿ ಮ್ಯಾನೇಜ್ ಮಾಡಿದ್ದಾರೆ. ಇವೊಂದು ಅವರು ಬಿಸ್ನೆಸ್ ಬಂದು 10 ಕೋಟಿಯಿಂದ 80 ಕೋಟಿವರೆಗೂ ಸ್ಕೇಲ್ ಆದರೂ ಕೂಡ ಅವ್ರ ಪ್ರಾಫಿಟಬಿಲಿಟಿ ಮಾತ್ರ ಕಮ್ಮಿ ಆಗಿಲ್ಲ. ಅದೇ ಸೇಮ್ ಪ್ರಾಫಿಟಬಿಲಿಟಿನ ಅವ್ರು ಮ್ಯಾನೇಜ್ ಮಾಡಿದ್ದಾರೆ. ಸೊ ಇದರಿಂದ ಕ್ಲಿಯರಾಗಿ ಬೇರೆ ಇನ್ವೆಸ್ಟರ್ ಆಗಲಿ ಅಥವಾ ಯಾರೋ ನಿಮ್ಮ ಕಂಪ್ನಿನ ತೊಗೊಳಕ್ಕೆ ಬಂದಾಗ ಅವರಿಗೆ ಇದೊಂದು ಸ್ಟ್ರಾಂಗ್ ರೀಸನ್ ಆಗಿ ಕಾಣುತ್ತೆ ನಿಮ್ಮ ಕಂಪ್ನಿನ ಬೈ ಮಾಡಲಿಕ್ಕೆ ಅಂತ. ಮೂರನೇದಾಗಿ ಅಥೆಂಟಿಕ್ ಮಾರ್ಕೆಟಿಂಗ್ ಈಸ್ ಆಲ್ವೇಸ್ ಬೆಟರ್ ದೆನ್ ಪೇಯ್ಡ್ ಮಾರ್ಕೆಟಿಂಗ್. ಇವರು ಶುರು ಮಾಡಿದಾಗ ಪೇಯ್ಡ್ ಮಾರ್ಕೆಟಿಂಗ್ ಮಾಡಿ ಸ್ಕೇಲ್ ಮಾಡ್ಬೋದಿತ್ತು, ಬಟ್ ಮಾಡೋದಿಲ್ಲ. ಅವರು ಮಾರ್ಕೆಟಿಂಗ್ ಮಾಡ್ತಾರೆ, ಬಟ್ ಭಾಳ ಆರ್ಗ್ಯಾನಿಕ್ ಆಗಿ ಗ್ರೋ ಆಗೋ ಅಂತಹ ಮಾರ್ಕೆಟಿಂಗ್ ಮಾಡ್ತಾರೆ. ಅದರಿಂದ ಅವರಿಗೆ ಲಾಂಜಿವಿಟಿಲಿ ಭಾಳನೇ ಉಪಯೋಗ ಆಗುತ್ತೆ ಅನ್ನೋದು ನಮಗೆ ಇಲ್ಲಿ ಕಲಿಯೋಕ್ಕೆ ಸಿಗುತ್ತೆ. ನಾಲ್ಕನೇದಾಗಿ ಮಾರ್ಕೆಟ್ ಪ್ಲೇಸ್ ಮಾಸ್ಟ್ರಿ ಬಿಲ್ಡ್ಸ್ ಮೋಟ್. ಇದರಿಂದ ತಿಳ್ಕೊಳ್ಳೋವಂಥದ್ದು ಏನಪ್ಪ ನಾವು ಅಂತಂದರೆ ಅವರು ಒಂದು ಸೇಲ್ಸ್ ಚಾನಲ್ನ ಇಟ್ಕೊಂಡು ಅವ್ರ ಎಂಟೈರ್ ಬಿಸ್ನೆಸ್ನ ಕ್ರ್ಯಾಕ್ ಮಾಡ್ತಾರೆ. ಆ ಒಂದು ಸೇಲ್ಸ್ ಚಾನಲ್ಲು ಎಷ್ಟರ ಮಟ್ಟಿಗೆ ಬೆಳೆಯುತ್ತೆ ಅಂತಂದರೆ ಆಲ್ಮೋಸ್ಟ್ 0ಇಂದ 80 crores ರೆವಿನ್ಯೂ ಕೊಡಲಿಕ್ಕೆ ಶುರು ಆಗುತ್ತೆ. ಆ ಒಂದು ಇಂಪಾರ್ಟೆಂಟ್ ಮಾಸ್ಟ್ರಿ ಮಾಡ್ಕೊಳ್ಳೋದು ಒಂದು ಸೇಲ್ಸ್ ಚಾನಲ್ನ ಎಷ್ಟು ಇಂಪಾರ್ಟೆಂಟ್ ಅಂತ ನಾವು ಈ ಒಂದು ಜರ್ನಿಲಿ ಕ್ಲೀನಾಗಿ ಕಲ್ತ್ಕೋಬೋದು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. 5ನೇ ಲೆಸನ್ ಬಂದು ಏನಪ್ಪ ಅಂತಂತಂದರೆ ಬೂಟ್ ಸ್ಟ್ರ್ಯಾಪ್ ಗಿವ್ಸ್ ಮೋರ್ ಕಂಟ್ರೋಲ್ ಅಂತ. ಸೊ ಬೇಸಿಕಲಿ ಈಗ ನಾವು ಬಿಸ್ನೆಸ್ ಶುರು ಮಾಡಬೇಕಾದ್ರೆ ನಮಗೆ ಕೋಟ್ಯಾಂತರ ರೂಪಾಯಿ ಲಕ್ಷಾಂತರ ರೂಪಾಯಿ ಬೇಕಾಗಿಲ್ಲ ಅನ್ನೋದು ಇವರ ಬಿಸ್ನೆಸ್ ಜರ್ನಿಲಿ ನಾವು
ಆರಾಮಾಗಿ ನೋಡಿ ತಿಳ್ಕೊಬೋದು. 3 ಲಕ್ಷದಿಂದ ಶುರು ಮಾಡಿ 80 ಕೋಟಿವರೆಗೂ ರೆವಿನ್ಯೂ ಮಾಡಿದ್ದಾರೆ. ಇದೇ ರೀತಿ ನಾವು ಆರಾಮಾಗಿ ಕಮ್ಮಿ ದುಡ್ಡಲ್ಲಿ ಶುರು ಮಾಡ್ಬೋದು. ಇನ್ವೆಸ್ಟರ್ಸ್ ಇಲ್ಲದೇ, ಅವ್ರ ಪ್ರೆಷರ್ ಇಲ್ಲದೇ ನಾವು ನಮ್ಮ ಬಿಸ್ನೆಸ್ನ ಶುರು ಮಾಡ್ಬೋದು ಅಂತ ಇವರ ಒಂದು ಜರ್ನಿಯಿಂದ ನಾವು ತಿಳ್ಕೊಬೋದು. 6ನೇದಾಗಿ ನಿಶ್ ಡಾಮಿನೆನ್ಸ್ ಅಟ್ರಾಕ್ಟ್ಸ್ ಜೀನ್ಸ್. ಅಂದರೆ ಇವರು ಒಂದು ಪ್ರಾಡಕ್ಟ್ನ ತೊಗೊಂಡು ಆ ಪ್ರಾಡಕ್ಟ್ ಒಂದು ಯಾವ ಕೆಟಗರೀಲಿ ಯಾವ ಪ್ರಾಡಕ್ಟ್ನ ಸೆಲೆಕ್ಟ್ ಮಾಡಿ ಯಾವ ಪ್ರಾಬ್ಲಮ್ನ ಸಾಲ್ವ್ ಮಾಡ್ತೀವಿ ಅಂತ ಹೆಂಗೆ ಅವರು ಡಿಸಿಷನ್ ತೊಗೊಂಡು ಅವರ ಕಂಪ್ನಿನ ಫಾರ್ಮ್ ಮಾಡಿ ಬ್ರ್ಯಾಂಡ್ನ ಕ್ರಿಯೇಟ್ ಮಾಡಿ ಆ ಒಂದು ಪರ್ಟಿಕ್ಯುಲರ್ ಪ್ರಾಡಕ್ಟ್ ಮೇಲೆ ಫೋಕಸ್ ಮಾಡಿ ಅವ್ರ ಕಂಪ್ನಿನ ಗ್ರೋ ಮಾಡಿದ್ರು. ಅದರಿಂದ ಅವರಿಗೆ ಒಂದು ಒಳ್ಳೆಯ ಎಕ್ಸಿಟ್ ಸಿಕ್ಕಿರೋದು ನಾವು ಹೆಂಗೆ ಈ ಒಂದು ಕೇಸ್ ಸ್ಟಡಿಲಿ ನೋಡ್ತೀವೋ ಅದೇ ರೀತಿ ನಾವು ನಮ್ಮ ಬಿಸ್ನೆಸ್ಗೆ ಅಪ್ಲೈ ಮಾಡ್ಕೋಬೋದು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀವಿ. ಸಿಂಪಲಾಗಿ ಹೇಳ್ಬೇಕಂದ್ರೆ ಈ ಬಿಸ್ನೆಸ್ ಕೇಸ್ ಸ್ಟಡಿಯಿಂದ ನಾವು ಕಲ್ತಿದ್ದೇನಪ್ಪ ಅಂತಂದರೆ, ಕ್ಲಾರಿಟಿ ಇದ್ದರೆ ನಾಯ್ಸ್ ಬೇಡ, ಫೋಕಸ್ ಇದ್ದರೆ ಫಂಡ್ ಬೇಡ, ಕಸ್ಟಮರ್ ಟ್ರಸ್ಟ್ ಇದ್ದರೆ ಬಿಸ್ನೆಸ್ ಸಕ್ಸಸ್ ಗ್ಯಾರಂಟಿ ಅಂತ. ಈ ಬಿಸ್ನೆಸ್ ಕೇಸ್ ಸ್ಟಡಿ ನಿಮ್ಮೆಲ್ಲರಿಗೂ ಇನ್ಸ್ಪೈರ್ ಮಾಡಿದೆ ಅಂತ ಅಂದ್ಕೊತೀನಿ. ನಿಮ್ಮ ಅನಿಸಿಕೆನ ಕಮೆಂಟ್ ಮುಖಾಂತರ ನಮಗೆ ತಲುಪಿಸಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್.